ಸಿನಿಮಾ ಒಂದು ಕಥೆಯಾಗಿ ಒಬ್ಬರ ಕೃತಿಯಾಗಿ ಕೊಡುವಂತ ಅನುಭವ ಇದೆಯಲ್ಲ ಅದು ಬೇರೆ. ಬಟ್ ಅದು ವಾಪಸ್ ಒಬ್ಬ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಸೆಲೆಬ್ರೇಷನ್ ಆಗಿ ಬರಬೇಕು ಅಂದ್ರೆ ಪ್ರೆಸೆಂಟೇಷನ್ ಬಹಳ ಬಹಳ ಮುಖ್ಯ. ಅಂಡ್ ಆ ಮುಖ್ಯವಾದಂತ ಮೈಲಿಗಲ್ಲನ್ನ ನರ್ತನ್ ಅವರು ಗಟ್ಟಿಯಾಗಿ ನೆಟ್ಟಿದ್ದಾರೆ ಅಂತ ಹೇಳ್ತೀನಿ. ಭೈರತಿ ರಣಗಲ್ ಇದು ನರ್ತನ್ ಅವರು ನಿರ್ದೇಶಿಸಿರುವಂತಹ ಚಿತ್ರ. ಹಾಗೆ ಇದು ಮಫ್ತಿ ಸಿನಿಮಾಗೆ ಪ್ರೀಕ್ವಲ್ ಕೂಡ ಹೌದು. ನಾನ್ ನೋಡಿದ್ದು ಸ್ವಲ್ಪ ಜಾಸ್ತಿನೇ ತಡ ಆಯ್ತು, ವಿಡಿಯೋ ಕೂಡ ಲೇಟ್ ಆಗಿದೆ. ಹಾಗಂತ ನೀವು ಮಾತ್ರ ಕೈ ಕೊಡ್ಬೇಡಿ, ಲೈಕ್ ಒತ್ತಿ ವಿಡಿಯೋನ ಆದಷ್ಟು ಕೈ ಹಿಡಿದು ಎತ್ತುಬಿಡಿ ಸಾಕು. ಸ್ಟೋರಿ ವಿಚಾರಕ್ಕೆ ಬಂದ್ರೆ ಮಫ್ತಿ ಸಿನಿಮಾದಲ್ಲಿ ಭೈರತಿ ರಣಗಲ್ ಅನ್ನೋ ಒಂದು ಪವರ್ಫುಲ್ ಕ್ಯಾರೆಕ್ಟರ್ನ ನೀವೆಲ್ಲ ನೋಡಿರ್ತೀರ. ಸೊ ಆತ ಅಷ್ಟೊಂದು ಪವರ್ಫುಲ್ ಆಗಿದ್ದು ಹೇಗೆ, ಬೆಳೆದು ಬಂದಂತ ದಾರಿ ಹೇಗಿತ್ತು, ಅಂಡ್ ಅದನ್ನ ಮೀರಿ ಅವನು ಕಟ್ಟು ಬೆಳೆಸಿದಂತ ಸಾಮ್ರಾಜ್ಯದ ವೈಭೋಗನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಅಂದ್ರೆ ಅದು ಇದರ ಸೀಕ್ವೆನ್ಸಸ್. ಅವನಜ್ಜಿ ಥಿಯೇಟರ್ ರೂಫ್ ಕಿತ್ತೋಗ್ಬೇಕು ನೋಡಿ, ಆ ತರ ಟ್ರೀಟ್ ಮಾಡಿ ತಂದು ನಿಲ್ಸಿದ್ದಾರೆ. ಸಿನಿಮಾ ಮೊದಲಿಗೆ ಖಂಡಿತ ಒಂದಷ್ಟು ಟೈಮ್ ತಗೊಳ್ತು ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ. ರಣಗಲ್ ಕ್ಯಾರೆಕ್ಟರ್ಗಿರೋ ಬ್ಯಾಕ್ ಡ್ರಾಪ್, ಆ ಚೈಲ್ಡ್ಹುಡ್ ಪೋರ್ಷನ್, ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆನೆ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಬಟ್ ಅದಾದ್ಮೇಲೆ ಎಸ್ಪೆಷಲಿ ಇಂಟರ್ವಲ್ ಬ್ಲಾಕ್ ಇಂದ ಸಿನಿಮಾ ಟಾಪ್ ಗೇರ್ ಅಲ್ಲಿ ಓಡೋದಕ್ಕೆ ಶುರು ಮಾಡುತ್ತೆ. ಮತ್ತೆ ತಿರುಗ್ ನೋಡೋ ಮಾತೇ ಇಲ್ಲ. ಆ ಇಂಟರ್ವಲ್ ಸೀಕ್ವೆನ್ಸಸ್ ಆಗಿರ್ಲಿ, ಪೊಲೀಸ್ ಸ್ಟೇಷನ್ ಸೀನ್, ಐ ವಿಟ್ನೆಸ್, ತುಲಾಭಾರ ಮಾಡಿದ್ದು, ಅಂಡ್ ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಮೀ, ಆ ಫ್ರೇಮ್ ಇದೆಯಲ್ಲ, ಹೀಗೆ ಒಂದಾದ್ಮೇಲೆ ಒಂದು ಸೀಕ್ವೆನ್ಸಸ್ ಶೋರಿಲ್ ತರ ಬರ್ತಾನೆ ಹೋಗುತ್ತೆ. ಸಖತ್ ಎಂಗೇಜಿಂಗ್ ಅಂಡ್ ಸಖತ್ ಎಲಿವೇಶನ್ಸ್. ಆಕ್ಚುಲಿ ಅವುಗಳನ್ನ ಆ ರೀತಿ ಟ್ರೀಟ್ ಮಾಡಿ ಪ್ರೆಸೆಂಟ್ ಮಾಡಿರೋದ್ರಿಂದನೇ ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗಿರೋದು ಅಂತ ಹೇಳ್ತೀನಿ. ಇನ್ನು ರೈಟಿಂಗ್, ಪ್ರೀಕ್ವೆಲ್ ಅಂದಾಗ ಆ ಕಥೆಗೆ ಅದರದ್ದೇ ಆದಂತ ಚೌಕಟ್ಟು, ನಿಯಮ ಇದ್ದೇ ಇರುತ್ತೆ. ಯಾವುದು ಹೆಚ್ಚಾಗೋ ಹಾಗಿಲ್ಲ, ಯಾವುದನ್ನು ಬಿಡೋ ಹಾಗೂ ಇಲ್ಲ. ಸೊ ಅದನ್ನ, ಆ ಡೀಟೇಲ್ಸ್ ನ ಇಲ್ಲಿ ನರ್ತನ್ ಅವರು ತುಂಬಾ ಚೆನ್ನಾಗಿ ತಂದು ಸೇರಿಸಿದ್ದಾರೆ, ಚೆನ್ನಾಗಿ ಬರ್ಕೊಂಡಿದ್ದಾರೆ. ರಣಗಲ್ ಕಪ್ಪು ಬಟ್ಟೆನೆ ಹಾಕೋದ್ ಯಾಕೆ, ಆ ಕುರ್ಚಿ ಎಲ್ಲಿಂದ ಬಂತು, ಲಾಂಗ್ ಹೇಗೆ ತಯಾರಾಯ್ತು, ರಾಮಾಯಣ ಪುಸ್ತಕನೇ ಯಾಕೆ, ಹೀಗೆ ಪ್ರತಿಯೊಂದು ವಿಷಯಕ್ಕೂ ಅದರದ್ದೇ ಆದ ಕಾರಣಗಳನ್ನ ಇಟ್ಟಿದ್ದಾರೆ. ಅಂಡ್ ಅವುಗಳನ್ನ ಅಲ್ಲೇ ಸಣ್ಣದಾಗಿ ಎಸ್ಟಾಬ್ಲಿಷ್ ಕೂಡ ಮಾಡ್ಬಿಡ್ತಾರೆ. ಹಾಗೇನೆ ಮಫ್ತಿನಲ್ಲಿ ಆ ಹೈರಾರ್ಕಿನ ನೆನಪಿಸ್ಕೊಂಡ್ರೆ ಅಲ್ಲಿ ಶಬರಿ ರಣಗಲ್ಗೆ ತುಂಬಾ ಹತ್ರದಲ್ಲಿ ಇರುವಂತ ವ್ಯಕ್ತಿ. ಆಲ್ಮೋಸ್ಟ್ 30 ವರ್ಷದಿಂದ ಜೊತೆಗಿರುವಂತ ಕ್ಯಾರೆಕ್ಟರ್ ಅದು. ಸೊ ಶಬರಿ ಹಿನ್ನೆಲೆ ಏನು, ಅವನೇ ಯಾಕೆ ಹೇರ್ ಕಟ್ ಮಾಡ್ತಾನೆ, ನಂತರ ಸಿಂಗ 15 ವರ್ಷದಿಂದ ಇದಾನೆ ಅನ್ನೋದಕ್ಕೂ ಒಳ್ಳೆ ಡೆಪ್ತ್ ಅನ್ನ ಕೊಟ್ಟಿದ್ದಾರೆ. ಆಲ್ಸೋ ತಂಗಿ ತನ್ನ ಗಂಡನನ್ನ ಕಳ್ಕೊಂಡು ಮೇಲೂ ಅದೇ ಮನೆಯಲ್ಲಿ ಯಾಕಿದ್ದಾಳೆ, ರಘುವೀರ್ ಬಂಡ್ರಿ ಮೀಸೆ ಬೋಡ್ಸ್ಕೊಂಡಿದ್ಯಾಕೆ, ಅಂಡ್ ರೋಣಾಪುರದ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಲೈಕ್ ಒಂದೇ ಒಂದು ಪಾಯಿಂಟ್ ಅನ್ನ ಕೂಡ ಬಿಡದೆ ಅತಿ ಸೂಕ್ಷ್ಮವಾಗಿ ಬರ್ದಿದ್ದಾರೆ ನರ್ತನ್ ಅವರು. ತುಂಬಾನೇ ಇಷ್ಟ ಆಗೋಯ್ತು. ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದ್ರೆ ಇಟ್ಸ್ ಅ ಒನ್ ಮ್ಯಾನ್ ಶೋ. ಶಿವಣ್ಣನವ್ರಿಗೆ ಭೈರತಿ ರಣಗಲ್ ಪಾತ್ರಕ್ಕೆ ಅದಿನ್ಯಾವ ತರ ಅವಿನಾಭಾವ ಸಂಬಂಧನೋ ಗೊತ್ತಿಲ್ಲ, ಬಟ್ ಅವರು ಆ ಗೆಟಪ್ ಅಲ್ಲಿ ಬರ್ತಿದ್ದ ಹಾಗೇನೆ ಸ್ಕ್ರೀನ್ ಮೇಲೆ ಒಂದು ಎಕ್ಸ್ಟ್ರಾ ಎನರ್ಜಿ ಕಾಣಿಸುತ್ತೆ. ಕ್ಯಾರೆಕ್ಟರ್ಗೆ ಹೊರಗಿನಿಂದ ಎಂಥದ್ದೇ ಆರ್ಕ್ ಸೆಟ್ ಆಗಿರ್ಬೋದು, ಬಟ್ ಅದನ್ನ ಒಳಗಿನಿಂದ ಎಲಿವೇಟ್ ಮಾಡ್ತಾ ಇಡೀ ಆ ಪಾತ್ರದ ಇಂಟೆನ್ಸಿಟಿನ ಹೆಚ್ಚಾಗೋ ಹಾಗೆ ಶಿವಣ್ಣ ಅವರು ಮಾಡಿದ್ದಾರೆ. ಇನ್ನು ಉಳಿದಂತ ಪಾತ್ರಗಳು ಮಫ್ತಿನಲ್ಲಿ ಹೇಗೆ ಬಿಹೇವ್ ಮಾಡಿದ್ವು, ಆ ಮ್ಯಾನರಿಸಮ್ ಇಲ್ಲೂ ಕ್ಯಾರಿ ಆಗಿದೆ. ಹೊಸದಾಗಿ ದೇಶಪಾಂಡೆ ಅವರು ಬರ್ತಾರೆ, ಅವರಿಗೆ ಅಂತ ಸಣ್ಣದಾಗಿ ಲೇಯರ್ನ ಇಟ್ಟಿದ್ದಾರೆ, ಅಷ್ಟೇ ಚೆನ್ನಾಗಿ ಕ್ಲೋಸ್ ಕೂಡ ಮಾಡಿದ್ದಾರೆ. ಆಲ್ಸೋ ರುಕ್ಮಿಣಿ ವಸಂತ್ ಅವ್ರನ್ನ ಹೀರೋಯಿನ್ ಆಗಿ ಒಂದು ಲವ್ ಟ್ರ್ಯಾಕ್ ಅಂತ ತಂದಿದ್ರು ಸಹ, ಅವರ ಪಾತ್ರಕ್ಕೂ ಇಂಪಾರ್ಟೆನ್ಸ್ ಇದೆ. ಸಿನಿಮಾ ಕಮರ್ಷಿಯಲ್ ಹೌದು, ಆದ್ರೆ ಅನಾವಶ್ಯಕವಾಗಿ ಯಾವುದನ್ನು ಬರ್ತಿಲ್ಲ. ಕಾಮಿಡಿ ಆಗ್ಲಿ, ಹಾಡುಗಳಿಗೆ ಅಂತ ಸಪರೇಟ್ ಸ್ಪೇಸ್ ಆಗ್ಲಿ ಕೊಡ್ದೇನೆ ಕಥೆ ಮೂಲಕ ಬರೀ ರೈಟಿಂಗ್ ಅಲ್ಲೇ ಎಂಗೇಜ್ ಮಾಡಿದ್ದಾರೆ. ಅಂಡ್ ಇರೋ ಹಾಡುಗಳೆಲ್ಲ ಸಿಚುವೇಶನಲ್, ಅದರಲ್ಲೂ ಟೈಟಲ್ ಟ್ರ್ಯಾಕ್ ನ ಮಾತ್ರ ಸರಿಯಾಗಿ ಬಳಸ್ಕೊಂಡಿದ್ದಾರೆ. ಇನ್ನು ಇದು ಪ್ಯೂರ್ಲಿ ನರ್ತನ್ ಅವರ ಸಿನಿಮಾ ಅಂದಮೇಲೆ ಡೈಲಾಗ್ಸ್ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಪವರ್ಫುಲ್ ಆಗೇ ಇತ್ತು. ಅದನ್ನ ಹೆವಿ ಅಗ್ರೆಸಿವ್ ಮಾಡ್ದೇನೆ ಅತಿ ಸಿಂಪಲ್ ಆಗಿ ಸಟಲ್ ಆಗಿ ಹೇಳ್ತಾ ಅಲ್ಲಲ್ಲಿ ಕ್ರಿಯೇಟ್ ಆಗೋ ಮಾಸ್ ಮೂಮೆಂಟ್ ಗಳಿಗೆ ಎಲಿವೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ನರ್ತನ್ ಅವರ ಟ್ರೇಡ್ ಮಾರ್ಕ್ ಅದು. ಇದನ್ನ ಬಿಟ್ಟು ಓವರ್ ಆಲ್ ಸಿನಿಮಾನೇ ಸಿಕ್ಕಾಪಟ್ಟೆ ಫೋಕಸ್ಡ್ ಆಗಿದೆ, ಎಲ್ಲೂ ಡಿವಿಯೇಟ್ ಆಗಿಲ್ಲ. ಸೊ ಆ ಒಂದು ಅಪ್ರೋಚ್ ನನಗೆ ಬಹಳ ಇಂಪ್ರೆಸ್ ಮಾಡ್ತು. ನೆಗೆಟಿವ್ಸ್ ಕಡೆ ಬಂದ್ರೆ ಆಗ್ಲೇ ಹೇಳಿದ್ನಲ್ಲ, ಇದೊಂದು ಪ್ರೀಕ್ವೆಲ್, ಅದು ಕೂಡ 7 ವರ್ಷದ ನಂತರ ಬರ್ತಿರೋದು. ಸೊ ಆಲ್ರೆಡಿ ಮಫ್ತಿ ಫಿಲ್ಮ್ ಅಲ್ಲಿ ಡಿಫೈನ್ ಆಗಿರೋ ಒಂದು ಪಾತ್ರ, ಅವನ ಸುತ್ತ ಇರುವಂತ ವಿಷಯಗಳು, ಅಂಡ್ ಈಗ 7 ವರ್ಷ ಆದ್ಮೇಲೆ ಅದಕ್ಕೊಂದು ಬ್ಯಾಕ್ ಡ್ರಾಪ್ ತರ್ತೀರಾ ಅಂದಾಗ ಅಲ್ಲಿ ಅದರದ್ದೇ ಆದಂತ ಲಿಮಿಟೇಷನ್ಸ್ ಎದುರಾಗುತ್ತೆ. ನೀವು ಕಾರಣಗಳನ್ನ ಸೃಷ್ಟಿ ಮಾಡಬಹುದು, ಆದ್ರೆ ಹೊಸದಾಗಿ ಏನೇನಾದ್ರೂ ಬರಿತೀರಾ ಅಂದಾಗ ಅಲ್ಲಿ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ, ಕನ್ಸಾಲಿಡೇಟೆಡ್ ಆಗಿ ಬರಿಬೇಕಾಗತ್ತೆ. ಸೊ ಆ ರಿಸ್ಕ್ ಅನ್ನ ಇಲ್ಲಿ ನರ್ತನ್ ಅವರು ತಗೊಂಡಿಲ್ಲ. ಇನ್ನು ಕೊಡೋಂಥ ರೀಸನ್ಸ್ ನ ಅದೇ ಟೋನ್ ನಲ್ಲಿ ಹೇಳಬೇಕಾಗಿದ್ರಿಂದ ಸ್ಕ್ರೀನ್ ಪ್ಲೇ ಕೆಲವು ಕಡೆ ಆ ಕಡೆ ಈ ಕಡೆ ಆಯ್ತು ಅಂತ ಅನ್ನಿಸ್ತು. ಅಂಡ್ ಸಾಕಷ್ಟು ಕಡೆ ಅದು ಇನ್ನೂ ಬೆಟರ್ ಆಗ್ಬೋದಾಗಿತ್ತು. ಹಾಗೇನೆ ಫಸ್ಟ್ ಹಾಫ್ ನ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಅದು ಇಂಟೆನ್ಸ್ ಆಗಿದ್ರು ಕೂಡ ಅಷ್ಟೊಂದು ಕನೆಕ್ಟ್ ಆಗ್ಲಿಲ್ಲ. ಅಂಡ್ ಆ ವಿಷಯಗಳೆಲ್ಲ ತುಂಬಾ ಜನರಿಕ್ ಆಗೋಯ್ತು. ಇನ್ನು ಕ್ಲೈಮ್ಯಾಕ್ಸ್, ಅದನ್ನ ಎಕ್ಸ್ಪೆಕ್ಟ್ ಮಾಡೋ ಮುಂಚೆನೆ ಅಬ್ರಪ್ಟ್ ಆಗಿ ಬಂದ್ಬಿಡತ್ತೆ. ಅಲ್ಲಿನ ಸೀಕ್ವೆನ್ಸ್, ಆ ಫೈಟಿಂಗ್, ಹೀರೋ ವಿಲನ್ ಮಧ್ಯೆ ಇರುವಂತ ಘರ್ಷಣೆ ಅಷ್ಟು ಹಿಡಿಸ್ಲಿಲ್ಲ. ಪ್ರಾಬಬಲಿ ಆ ಭಾಗದಲ್ಲಿ ಸೀಕ್ವೆಲ್ ಲಿಂಕ್ ಅನ್ನ ಇಡೋದಕ್ಕೆ ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ. ಬಟ್ ನಂತರ ಇದು ಬರೀ ಪ್ರೀಕ್ವೆಲ್ ಸಿನಿಮಾ ಆಗಿ ಅನೌನ್ಸ್ ಆಗಿದ್ರಿಂದ ಆ ಕ್ಲೈಮ್ಯಾಕ್ಸ್ ಅನ್ನ ಡೆಲಿಬರೇಟ್ಲಿ ಚೇಂಜ್ ಮಾಡಿದ್ರ ಅನ್ನೋ ಅನುಮಾನ ಇದೆ. ಬಟ್ ಗೊತ್ತಿಲ್ಲ, ಇನ್ನಷ್ಟು ವರ್ಕ್ ಅಂತೂ ಮಾಡ್ಬೇಕಾಗಿತ್ತು. ಹಾಗೇನೆ ರವಿ ಬಸ್ರೂರ್ ಅವರು ತಮ್ಮ ಹಳೆ ಟ್ರ್ಯಾಕ್ ಗಳನ್ನೇ ಬಳಸ್ಕೊಂಡು ಸೇಫ್ ಗೇಮ್ ಮಾಡಿದ್ದಾರೆ. ಟೋಟಲ್ ಆಗಿ ಇದೊಂದು ಒಳ್ಳೆ ಸಿನಿಮಾ, ನನಗಿಷ್ಟ ಆಯ್ತು. ಇಟ್ಸ್ ಅ ಗುಡ್ ವಾಚ್. ಅಂಡ್ ನರ್ತನ್ ಅವರಂತೂ ಈ ಸ್ಟೋರಿ ಲೈನ್ ನ ಸಖತ್ತಾಗಿ ಪುಲ್ ಆಫ್ ಮಾಡಿದ್ದಾರೆ. ಪವರ್ಫುಲ್ ಆಗಿರೋ ಪಾತ್ರಕ್ಕೆ ಪವರ್ಫುಲ್ ಆಗಿರೋ ಸ್ಟೋರಿನ ತಂದು ಇಟ್ಟಿದ್ದಾರೆ.
ಕೆಲವೊಂದು ಕಡೆ ಸಣ್ಣ ಪುಟ್ಟ ಇಶ್ಯೂಸ್ ಅಂತೂ ಖಂಡಿತ ಇದೆ, ಬಟ್ ಅದು ಆಸ್ ಅ ಹೋಲ್ ಥಿಯೇಟ್ರಿಕಲ್ ಸಿನಿಮಾ ಆಗಿ ನನಗೆ ಅಷ್ಟು ತೊಂದರೆ ಕೊಡ್ಲಿಲ್ಲ. ಸೊ ನೀವು ಅದೇ ರೀತಿಯಲ್ಲಿ ಯೋಚನೆ ಮಾಡ್ತೀರಾ, ಭೈರತಿ ರಣಗಲ್ ಪಾತ್ರಕ್ಕೋಸ್ಕರ ನರ್ತನ್ ಅವ್ರಿಗೋಸ್ಕರ ನೋಡ್ಬೇಕು ಅಂತಿದ್ದೀರಾ ಅಂದ್ರೆ ಖಂಡಿತ ಹೋಗಿ. ನಿಮಗಿದು ಡಿಸಪಾಯಿಂಟ್ಮೆಂಟ್ ಮಾಡದೇ ಇರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟೇ ಕೊಡುತ್ತೆ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ವಿಡಿಯೋ ಲೇಟ್ ಆಗಿರ್ಬೋದು, ಬಟ್ ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.